ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಇಂದು ಆಳಂದ ಪಟ್ಟಣದ ಎಸ್ಆರ್ಜಿ ಶಾಲಾ ಮಕ್ಕಳಿಂದ ಶುಕ್ರವಾರ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಕಾರ್ಗಿಲ್ ವಿಜಯೋತ್ಸವ ದಿನ ಆಚರಣೆ ಮಾಡುವುದರ ಮೂಲಕ ವೀರ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಹಾಗೂ ಶ್ರೀರಾಮ ಮಾರುಕಟ್ಟೆ ಆವರಣದ ಪ್ರದೇಶದಲ್ಲಿ ದೇಶಭಕ್ತಿಯ ಗೀತೆಗಳೊಂದಿಗೆ ನೃತ್ಯ ಪ್ರದರ್ಶಿಸಿದರು. ಆಳಂದ ಪಟ್ಟಣದ ಬಸ್ ನಿಲ್ದಾಣ ಮತ್ತು ಶ್ರೀರಾಮ ಮಾರುಕಟ್ಟೆ ಆವರಣದ ಮುಂದೆ ಸೇರಿದ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ದೇಶಭಕ್ತಿಯ ಗೀತೆಗಳಿಗೆ ನೃತ್ಯ ಮಾಡುವುದರ ಮೂಲಕ ಯೋಧರಿಗೆ ಗೌರವ ಸಲ್ಲಿಸಿ ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷ ಆಚರಿಸಿದರು. ವೀರಮರಣ ಹೊಂದಿದ ಯೋಧರ ಭಾವಚಿತ್ರಗಳು ಹಾಗೂ ದೇಶಪ್ರೇಮದ ಭಿತ್ತಿಪತ್ರಗಳು ಸಾರ್ವಜನಿಕರ ಗಮನ ಸೆಳೆದವು. ಜಿಟಿಜಿಟಿ ಮಳೆಯಲ್ಲೂ ಉತ್ಸಾಹದಿಂದ ನೃತ್ಯ ಮಾಡಿದ ವಿದ್ಯಾರ್ಥಿಗಳನ್ನು ಕಂಡು ಸಾರ್ವಜನಿಕರು ಪ್ರಶಂಸೆಯ ಸುರಿಮಳೆಗೈದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದಲಿಂಗ ಮಲಶೆಟ್ಟಿ ಮಾತನಾಡಿದರು ಹಾಗೂ ಶಾಲೆಯ ಶಿಕ್ಷಕರು ಅನೇಕ ಜನರು ಭಾಗವಹಿಸಿದ್ದರು. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ತಾಲೂಕಿನ ಎಸ್ಆರ್ಜಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲು ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ನಾವೆಲ್ಲರೂ ಇವತ್ತಿನ ದಿವಸ ಸೇರಿದ್ದೀವಿ. ಕಾರ್ಗಿಲ್ ವಿಜಯೋತ್ಸವದ ತಮ್ಮೆಲ್ಲರಿಗೂ ಎಸ್ಆರ್ಜಿ ಫೌಂಡೇಶನ್ ವತಿಯಿಂದ ಮತ್ತು ತಾಲೂಕಿನ ಸೈನಿಕ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ತುಂಬ ಹೃದಯದ ನಮನಗಳು. ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಇವತ್ತಿನ ದಿವಸ ಶಾಲಾ ಕಾಲೇಜುಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಸ್ಆರ್ಜಿ ಆಂಗ್ಲ ಮಾಧ್ಯಮ ಶಾಲೆಯ ನನ್ನೆಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ವಂದನೆಗಳು. ಆಮೇಲೆ ನನ್ನ ಮಕ್ಕಳು ಇದಕ್ಕೆ ಯಾವತ್ತು ನಿನ್ನೆ ನಾನು ಕೇಳಿದೆ ಮಕ್ಕಳಿಗೆ, ಮಳೆ ಬರ್ತಾ ಇದೆ ಮಕ್ಕಳೇ ಇದನ್ನು ಕ್ಯಾನ್ಸಲ್ ಮಾಡೋಣ ಅಂತ. ಮಕ್ಕಳು ಒಂದೇ ವರ್ಡ್ ಹೇಳಿದ್ರು, ಮ್ಯಾಮ್ ಮಳೆ ನಮಗೇನು ಪ್ರಾಬ್ಲಮ್ ಅಲ್ಲ, ನಾವು ಮಾಡ್ತೀವಿ ಅಂತ. ಬಟ್ ಇವತ್ತು ಮಳೆ ರಾಯ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾನೆ. ಇದನ್ನು ಒಂದು ಒಳ್ಳೆ ರೀತಿಯಾಗಿ ಅಂದರೆ ಸರ್ ಹೇಳ್ದಂಗೆ ಮೆಸೇಜ್ ಕೊಡಬೇಕಿತ್ತು ನಮಗೆ, ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಆ ವೀರರು ಅಂತ. ಸೊ ಪ್ರತಿಯೊಂದು ಮನೆಯಲ್ಲಿ ಒಂದು ವೀರ ಇರೋದು ಒಳ್ಳೆಯದು ಅನಿಸುತ್ತೆ. ನನ್ನ ಮಕ್ಕಳು ಮುಂದೆ ಒಳ್ಳೆ ಯುದ್ಧ ಮಾಡಲಿಕ್ಕೆ, ಯೋಧರಾಗಲಿಕ್ಕೆ ಅವರಿಗೆ ಒಂದು ಇನ್ಸ್ಪಿರೇಷನ್ ಈ ಒಂದು ಇವೆಂಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಅನ್ಮನ್ ಶೇರಿ ಸರ್. ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ಅವ್ರು ನನ್ನ ಜೊತೆಗಿದ್ದಾರೆ. ಅವ್ರು ಅಲ್ಲದೆ ನಮ್ಮ ಪ್ರೆಸಿಡೆಂಟ್ ಸರ್, ಸೆಕ್ರೆಟರಿ ಸರ್, ಅಡ್ಮಿನಿಸ್ಟ್ರೇಟರ್ ಸರ್, ಯಾವಾಗಲೂ ನಾವು ಏನೇ ಮಾಡ್ತೀವಿ ಅಂದಾಗ ಅವರು ಒಂದು ಸಪೋರ್ಟ್ ಯಾವಾಗಲೂ ನನ್ನ ಜೊತೆಯಲ್ಲಿರುತ್ತೆ. ಅವರಿಂದನೇ ಇದೆಲ್ಲ ಸಾಧ್ಯ. ತುಂಬ ಧನ್ಯವಾದಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.